ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಲ್ಯಾಂಡ್ ಸರ್ವೆ ಹಳೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈಗ ಆಲ್ರೆಡಿ 32 ಪ್ರಶ್ನೆಗಳನ್ನ ಹೋದ ಕ್ಲಾಸ್ನಲ್ಲಿ ನೋಡಿದ್ದೇವೆ. ಈಗ 33ನೇ ಪ್ರಶ್ನೆ. ಕಬ್ಬಿಣದ ಅದಿರಿನ ಉತ್ಪಾದನೆಯ ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ಕಬ್ಬಿನ ಹಂಚಿಕೆದರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನ ಇದೆ. ಆದರೆ ಉತ್ಪಾದನೆ ಒಡಿಶಾದಲ್ಲಿದೆ. ಒಡಿಶಾದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಆದರೆ ಹೆಚ್ಚು ಅದಿರು ಕಂಡುಬರುವುದು ಕರ್ನಾಟಕದಲ್ಲಿ. ಈ ಕಬ್ಬಿನ ಅದಿರಿನೊಳಗೆ 4 ಟೈಪ್ ಬರ್ತಾವೆ. ಒಂದನೇದ ಮ್ಯಾಗ್ನಿಟೈಟ್, ಹೇಮಟೈಟ್, ಲಿಮೊನೈಟ್, ಸಿಡ್ರೈಟ್. ಸೊ ಇವ 4 ಟೈಪ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ತನ್ನದೇ ಆದ ಹೈಕೋರ್ಟನ್ನು ಹೊಂದಿರುವ ರಾಜ್ಯ? ಸೊ ಈಗ ಆಲ್ರೆಡಿ ಇವು ಎಲ್ಲಕ್ಕೂ ಹೈಕೋರ್ಟ್ ಅದಾವೆ. ಸೊ ಇದು ಕ್ವಶನ್ ಬಹುಶಃ ಗ್ರೇಸ್ ಬರ್ಬೋದು. ಏನು ಅವಾಗ ಯಾವುದಿತ್ತು ಆಮೇಲೆ ಈಗ ಮಾತ್ರ ಇವೆಲ್ಲಕ್ಕೂ ಹೈಕೋರ್ಟ್ ಅದಾವು. ನೆಕ್ಸ್ಟ್, 21ನೆಯ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆಯು 21ನೇ ತಿದ್ದುಪಡಿ ಯಾವಾಗ ಆತಂದ್ರೆ 1967ರಾಗ. ಯಾವ ಭಾಷೆ ಸೇರಿಸಿರ ಅಂದ್ರೆ ಸಿಂಧಿ ಭಾಷೆನ 15ನೇ ಅಧಿಕೃತ ಭಾಷೆಯಾಗಿ ಸೇರಿಸಿರು. ಇದನ್ನ 8ನೇ ಅನುಸೂಚಿಗೆ ಸೇರಿಸಲಾಯಿತು. ಸೂಚಿ. ನೆಕ್ಸ್ಟ್, ಸಂವಿಧಾನದ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆ ಅನುಗುಣವಾಗಿ ರಚಿಸಲಾಯಿತು? ಯಾವ ಪ್ರಸ್ತಾವನೆ ಅಂದ್ರೆ ಕ್ಯಾಬಿನೆಟ್ ಆಯೋಗ. ಕ್ಯಾಬಿನೆಟ್ ಆಯೋಗ ಬಂದಿದ್ದು 1946. ಮೊದಲನೇ ಸಭೆ ಡಿಸೆಂಬರ್ 9. ಈ ರಚನಾ ಸಭೆ ಅಗತ್ಯ ಅಂತ ಹೇಳಿದವರು ಯಾರಂದ್ರೆ MN ರಾಯ್, ಮನ್ಬೇಂದ್ರನಾಥ್ ರಾಯ್. ಈ ರಚನಾ ಸಭೆಯ ಸಲಹೆಗಾರ ಯಾರಿದ್ರು ಅಂದರೆ BN ರಾಯ್. ಬೆನ್ಗಲ್ ನರಸಿಂಗ್ ರಾಯ್. ನೆಕ್ಸ್ಟ್ ಕ್ವಶನ್. ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು? ಇದಕ್ಕೆ ಆನ್ಸರ್ UL ಗೋಸ್ವಾಮಿ. ಯಾವಾಗಂದ್ರೆ ಒಂದು ಆರ್ಟಿಕಲ್ ಒಳಗೆ 1955ರಾಗ ಇವರು ಇದನ್ನ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದರು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನಗಳಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ ವರ್ಗವಾಗಿದೆ? ಸೊ ಇದಕ್ಕೆ ಆನ್ಸರ್ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪಾಪ್ಯುಲೇಷನ್ ಮಂಡಳಿ ಅಂತ ಬರುತ್ತೆ, ಅದಿದೆ. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದ ಈ ಕೆಳಗೆ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಆನ್ಸರ್ ಆರ್ಟಿಕಲ್ 300. ನೆಕ್ಸ್ಟ್ ಕ್ವಶನ್. ಭಾರತದ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ? ಸೊ ಎಷ್ಟನೇ ತಿದ್ದುಪಡಿ ಅಂದರೆ 42ನೇ ತಿದ್ದುಪಡಿಯಲ್ಲಿ ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟೈತಿ. ಇದು 42ನೇ ತಿದ್ದುಪಡಿ 1976ರಾಗ ಮಾಡಿದ್ದು. ನೆಕ್ಸ್ಟ್ ಕ್ವಶನ್. ಭಾರತದ ಸಂವಿಧಾನದ ಅನುಚ್ಛೇದ 215 ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನನ್ನು ಉಪಬಂಧಿಸುತ್ತದೆ? ಇದಕ್ಕೆ ಆನ್ಸರ್ ಅಭಿಲೇಖ ನ್ಯಾಯವನ್ನು ಉಪಬಂಧಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಸನಾತನ್ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ
ಸಂಬಂಧಿಸಿದೆ. ಸನಾತನ ಕಮಿಟಿ ಭ್ರಷ್ಟಾಚಾರ ನಿಯಂತ್ರಣ 1962ರಲ್ಲಿ ನೇಮಿಸಲಾಯಿತು. ಕೆ ಎಸ್ ಸನಾತನ್ ಅನ್ನೋರನ್ನ ಇದಕ್ಕೆ ನೇಮಿಸಲಾಯಿತು. ಅದು ಕೆ ಎಸ್ ಸನಾತನ್ ಅವರ ಕಮಿಟಿ ಅದ. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಸದಸ್ಯರ ಸಂಖ್ಯೆ 8. ಸೊ ಯಾವ್ಯಾವ ಅಂದ್ರೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ್, ಶ್ರೀಲಂಕಾ. ಸೊ ಈ ಸಾರ್ಕ ಇದರದ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂದ್ರೆ ನೇಪಾಳದ ಕಠ್ಮಂಡುದಾಗೈತಿ. ಇದು ಸ್ಥಾಪನೆ ಆಗಿದ್ದ ಯಾವಾಗಂದ್ರೆ 8 ಡಿಸೆಂಬರ್ 1985ರಾಗ ಸ್ಥಾಪನೆ ಆಯಿತು. ನೆಕ್ಸ್ಟ್ ಕ್ವಶನ್, ಮಿಷನ್ ಕರ್ಮಯೋಗಿ ಕಾರ್ಯಕ್ರಮದ ಉದ್ದೇಶ. ಇದರ ಉದ್ದೇಶ ಏನಂದ್ರೆ ಸಾಮಾನ್ಯ ಜನರ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ. ಮಿಷನ್ ಕರ್ಮಯೋಗಿ. ನೆಕ್ಸ್ಟ್ 45ನೇದು, ಇತ್ತೀಚೆಗೆ ಕೇಶವಾನಂದ ಭಾರತಿ ನಿಧನರಾದರು. ಇವರು ಸುಪ್ರೀಂ ಕೋರ್ಟ್ನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಅರ್ಜಿದಾರರಾಗಿದ್ದರು? ಸೊ ಇದಕ್ಕೆ ಆನ್ಸರ್ ಕೇಶವಾನಂದ್. ಇವರು ಸಂವಿಧಾನದ ಮೂಲ ಸಂರಚನೆ ಮತ್ತು ತಿದ್ದುಪಡಿ ಮಾಡಲಾಗುವುದು ಇದಕ್ಕೆ ಇದ್ರು 1973ರಲ್ಲಿ. ಇದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ. ಇದೇ ರೀತಿ ಇನ್ನೂ 3-4 ಮೊಕದ್ದಮೆಗಳು ಇದ್ದು ಅವು ಯಾವ್ಯಾವ ಅಂದ್ರೆ ಶಂಕರಿ ಪ್ರಸಾದ, ಸಜ್ಜನ್ ಸಿಂಗ, ಗೋಲಕನಾಥ, ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್, ಮಿನ್ ಮಿಲ್ಸ್ ವರ್ಸಸ್ ಇಂಡಿಯಾಸ್ ಗೌರ್ಮೆಂಟ್. ಸೊ ಇವ ಎಲ್ಲ ಇದ್ದು. ನೆಕ್ಸ್ಟ್, ಉತ್ತರ ವೇದದ ಸಾಹಿತ್ಯದ ಬರವಣಿಗೆ ಇರುವುದು ಇವು ಮೇಲಿನ ಎಲ್ಲವುಗಳಲ್ಲಿ ಅರಣ್ಯಕಗಳಲ್ಲಿಯೂ ಇತ್ತು, ಉಪನಿಷತ್ತುಗಳಲ್ಲಿಯೂ ಇತ್ತು, ಬ್ರಾಹ್ಮಣಗಳಲ್ಲಿಯೂ ಇತ್ತು, ಸೂತ್ರಗಳಲ್ಲಿಯೂ ಇತ್ತು, ಸ್ಮೃತಿಗಳಲ್ಲಿಯೂ ಇತ್ತು. ನೆಕ್ಸ್ಟ್, ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು? ಮೌರ್ಯರ ಕಾಲದಲ್ಲಿ ಹೆಚ್ಚಾಗಿ ಪ್ರಾಕೃತ ಭಾಷೆಯನ್ನು ಬಳಸ್ತಿದ್ರು. ಆದರೆ ಈ ಖರಷ್ಠಿ ಭಾಷೆಯಲ್ಲಿಯೂ ಅವರ ಚಲನೆಯಲ್ಲಿ ಇತ್ತು. ಸೊ ಇಲ್ಲಿ ಆನ್ಸರ ಪ್ರಾಕೃತ ಭಾಷೆ. ನೆಕ್ಸ್ಟ್ ಕ್ವಶನ್, ನೀತಿಸಾರ ಗ್ರಂಥ ಬರೆದವರು ಯಾರು? ನೀತಿಸಾರ ಗ್ರಂಥವನ್ನು ಬರೆದವರು ಕಮಂಡಕ. ಇವನು ಗುಪ್ತ ಸಾಮ್ರಾಜ್ಯದಲ್ಲಿ ಇದ್ದನು, ಗುಪ್ತರ ಆಸ್ಥಾನದಲ್ಲಿ ಇದ್ದನು. ಇವನು ಇನ್ನೂ 2 ಕೃತಿದ್ದು ಯಾವುವು ಅಂದ್ರೆ ಧರ್ಮಶಾಸ್ತ್ರ, ನೀತಿಶಾಸ್ತ್ರ. ನೆಕ್ಸ್ಟ್ ಕ್ವಶನ್, ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರಪ್ಪ ಅಂತಂದ್ರೆ ದುರ್ಗಸಿಂಹನ ಪಂಚತಂತ್ರ ಕೃತಿಗಳು. ನೆಕ್ಸ್ಟ್ ಕ್ವಶನ್, ಶ್ರೀಕೃಷ್ಣ ದೇವರಾಯನು ರಾಜನೀತಿಯ ಬಗ್ಗೆ ರಚಿಸಿದ ಗ್ರಂಥ ಯಾವುದು? ರಾಜನೀತಿಯ ಬಗ್ಗೆ ರಚಿಸಿದ ಗ್ರಂಥ ಮೊದಲ ಸಚರಿತ. ನೆಕ್ಸ್ಟ್ ಕ್ವಶನ್, ಕೀರ್ತಿನಾರಾಯಣ ದೇವಾಲಯ ಎಲ್ಲಿದೆ? ಕೀರ್ತಿನಾರಾಯಣ ದೇವಾಲಯ ತಲಕಾಡದಲ್ಲಿ ಇದೆ.
ಇದನ್ನು ಕಟ್ಟಿಸಿದವರು ಯಾರಂದ್ರೆ ವಿಷ್ಣುವರ್ಧನ. ಇವ ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯಕ್ಕೆ ರಾಜನಾಗಿದ್ದ. ಹೊಯ್ಸಳ. ನೆಕ್ಸ್ಟ್ ಬಿಜಾಪುರದ ಗೋಳಗುಮ್ಮಟ ನಿರ್ಮಾಪಕ ಯಾರಂದ್ರೆ ಮೊಹಮ್ಮದ್ ಆದಿಲ್ ಶಾ. ನೆಕ್ಸ್ಟ್ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರಂದ್ರೆ ಕೆ ಶೇಷಾದ್ರಿ ಅಯ್ಯರ್. ಯಾವಾಗಪ್ಪ ಅಂತಂದ್ರೆ 1891 ಇವರ ಮೈಸೂರು ಸಿವಿಲ್ ಸರ್ವಿಸ್ದ ಇವನು ಪರಿಚಯಿಸ್ತಾರೆ. ಮತ್ತು ಇವರ ವಾಣಿ ವಿಲಾಸ್ ಸಾಗರ್ ಅಣೆಕಟ್ಟನ್ನು ಅಲ್ಲೇ ಸ್ಥಾಪಿಸ್ತಾರೆ. 1902 ಶಿವನ ಸಮುದ್ರಕ್ಕೆ ಜಲವಿದ್ಯುತ್ತನ್ನು ಇವರು ಸ್ಥಾಪನೆ ಮಾಡಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಎರಡನೇ ತರೈನ್ ಕದನ ನಡೆದ ವರ್ಷ. ಮೊದಲನೇ ತರೈನ್ ಕದನ 1191, ಎರಡನೇ ತರೈನ್ ಕದನ 1192. ಯಾರ್ಯಾರ ನಡುವೆ ಅಂದ್ರೆ ತರೈನ್ ಯುದ್ಧ ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾಣ್. ಈ ಕದನದಲ್ಲಿ ಮೊಹಮ್ಮದ್ ಗೋರಿ ಗೆದ್ದ. ಅಜ್ಮೈರ ಮತ್ತು ಪಂಜಾಬ ವಶಪಡಿಸ್ಕೋತಾನು. ನೆಕ್ಸ್ಟ್ ಕ್ವಶನ್, ಸರ್ ಥಾಮಸ್ ರೋ ಕೆಳಕಂಡ ಯಾವ ಮೊಘಲ ದೊರೆ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಇದಕ್ಕೆ ಆನ್ಸರ್ ಜಹಾಂಗೀರ್. ಯಾವಾಗಂದ್ರೆ 1615 ಬಂದಿರ್ತಾನು. ಸೊ ಈ ಜಹಾಂಗೀರ ತಂಬಾಕು ನಿಷೇಧ ಮಾಡಿರ್ತಾನು. ತಂಬಾಕು ನಿಷೇಧ. ಮತ್ತು ಇವನ ಕಾಲದಾಗ ಥಾಮಸ್ ರೋ ಬಂದ ಬ್ರಿಟಿಷರ ಮೊದಲ ವಸಾಹತುಶಾಹಿಯನ್ನು ಸ್ಥಾಪನೆ ಮಾಡ್ತಾನು. ನೆಕ್ಸ್ಟ್, ಮೈಸೂರು ಚಳುವಳಿಯು ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರಾಗಿದ್ದರು ಅಂದರೆ ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಇವರ ದಿವಾನರಾಗಿರ್ತಾರೆ. ಇದು ಯಾವಾಗ ಆತಂದ್ರೆ ಮೈಸೂರು ಚಲೋ 1947 ಸ್ಟಾರ್ಟ್ ಆಯಿತು. ಯಾವ ಕಾರಣಕ್ಕೆ ಆತಂದ್ರೆ ಜವಾಬ್ದಾರಿಯುತ ಸರ್ಕಾರ ಸ್ಥಾಪನೆ ಸಲುವಾಗಿ ಮೈಸೂರು ಚಲೋ ಆಯಿತು. ಸೊ ಇವರ ರಾಮಸ್ವಾಮಿ ಮೊದಲಿಯಾರವರು 1946ರಿಂದ 49ರವರೆಗೆ ದಿವಾನರಾಗಿದ್ದರು. ಇವರ ಕಾಲದಲ್ಲಿ ರಾಜ ಯಾರಿದ್ರು? ಜಯಚಾಮರಾಜ ಒಡೆಯರ್. ಸೊ ಇಲ್ಲಿಗೆ ಇದು ಕ್ಲಾಸ್ ಮುಗೀತು.